ಇದು ಫಿಲ್ಟ್ರು, ಇದು ಪ್ಲೇಟು, ಇದು ಗ್ಲಾಸ್, ಇದು ಪಾಕೆಟ್ ಹಾಕೊಂಡು ಮನಿ ಪರ್ಸಲ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಜ್ಯೂಸ್ ಮಾಡ್ಬೋದು. ಜ್ಯೂಸ್ ಮಾಡೋದು ಹೇಗೆ? ಹಣ್ಣು ಕೊಯ್ಯೋದು ಬೇಡ, ಮೆದು ಮಾಡೋದು, ಇಂಜೆಕ್ಷನ್ ಮಾಡೋದು. ಇಲ್ಲಿ ಬಿಡ್ರಿ, ಇಲ್ಲಿ ಮಾಡಬೇಕು. ತುಂಬ ಥ್ಯಾಂಕ್ಸ್. ಈಗ ನಿಮ್ಗೆ 20, ನಿಮ್ಗೆ 20 ಸರಿ ಆಯಿತು. ಈಗ ನೋಡ್ಕೊಳ್ಳಿ ಅನ್ಸುತ್ತಿ ಎಲ್ಲರಿಗೂ ಡ್ರಿಲ್ ಮಾಡೋದು ಹೇಗೆ? ಹಿಂಗಿಟ್ಟು ನೀವು ಒತ್ತಬಾರದು, ಒತ್ತಿದ ಬರಲ್ಲ. ಎಡ ಬಾಲ ಟಿಲ್ಟ್ ಇಂಟು ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್, ಲೆಫ್ಟು ರೈಟು ಲೆಫ್ಟ್ ತಿಸ್ಕೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ಏನಾಗುತ್ತೆ, ಒಳಗಡೆ ಸೆಂಟ್ರಲ್ಲಿ ತೊಳೆಗಳೆಲ್ಲ ಕಟ್ಟಾಗುತ್ತೆ. ಇವಾಗ ಇಲ್ಲಿ 4 ಕಿಂಡಿ ಇದೆ ನೋಡಿ, ಕಿಂಡಿ ಕಾಣುತ್ತಾ? ಈ ಕಿಂಡಿ ಒಳಗಡೆ ಇರಬೇಕು. ಇದನ್ನ ಹಣ್ಣು ಒತ್ತಿದ್ರೆ ಜ್ಯೂಸ್ ಹಿಂಗೆ ಹೋಗಿ ಹಿಂಗೆ ಬರ್ತಿಲ್ಲ ನೋಡ್ಕೊಳ್ಳಿ, ಹಣ್ಣು ಒತ್ತೋದು ಇಷ್ಟೇ ಕೆಲಸ. ಜ್ಯೂಸ್ ಅಲ್ಲ ಮೇಲೆ ಗ್ಲಾಸ್ ಹಾಕಿ ಜ್ಯೂಸ್ ಮಾಡಿ, ಪುನಃ ಪಡಿಸ್ಕೊಂಡು ಪುನಃ ಜ್ಯೂಸ್. ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮೊಸರು ಹಣ್ಣು. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಚಾಕು ಬೇಡ, ಚೂರಿ ಬೇಡ, ಹಣ್ಣು ಕೊಯ್ಯೋದು ಬೇಡ, ಮಿದು ಮಾಡೋದು ಬೇಡ. ಇದೊಂದು 5-6 ವರ್ಷ ಯೂಸ್ ಮಾಡ್ಬೋದು. ಇದರ ಬೆಲೆ ಎಷ್ಟು? ಬರೀ 30 ರೂಪಾಯಿ. ಬೀಜ ಬರೋದಿಲ್ಲ, ಕಹಿ ಬರೋದಿಲ್ಲ, ತೊಳೆ ಬರೋದಿಲ್ಲ. ಬೀಜ ಬೇರೆ, ಸಿಪ್ಪೆ ಬೇರೆ, ಬೇರೆ ಆಗಿರುತ್ತೆ. ಆ ಥರ ಮುಸುಬೆಣ್ಣಮ್ಮ, ಸೇಮ್ ಮುಸುಬೆಣ್ಣು. ಇಲ್ಲೆಲ್ಲ ಮಾಡಬಾರ್ದು. ಹಣ್ಣು ಸೆಂಟ್ರಲ್ ಇರಬೇಕು, ಎಡಕ್ಕೆ ಬರ್ತಿಸ್ಬೇಕು. ತಿರ್ಸಿ ಒಳಗೋದ್ಮೇಲೆ ಈ ಹಣ್ಣು ಒತ್ತಬೇಕು. ಹಣ್ಣು ಒತ್ತಿನ ಸಲ ಮೇಲೆ ಗ್ಲಾಸ್ ಆಗಿ ಜ್ಯೂಸ್ ಮಾಡಿ. ಒಂದು ಜ್ಯೂಸ್ ಕುಡಿಬೇಕಾದ್ರೆ ಜ್ಯೂಸಿಗೆ 30 ರೂಪಾಯಿ ಆಗುತ್ತೆ. ನಾವು ಜ್ಯೂಸ್ ಮಿಷನ್ಗೆ ಕೊಡ್ತಾ ಇದೀವಲ್ಲ, ಸಿಗುವಾಗ ತಗೊಳ್ಳಿ, ಆಮೇಲೆ ಹುಡ್ಕೊಳ್ತೀವಿ. ಬೆಲೆ ಎಷ್ಟು? ಇದು ಸಣ್ಣದು 30 ರೂಪಾಯಿಗೆ ಒಂದು ತಗೊಳ್ತೀವಿ. 30 ರೂಪಾಯಿ. ಇನ್ಯಾರಿಗೆ ಬೇಕು?